ಅಧಿಕಾರ ಪರಿಗ್ರಹ ಪದ್ಧತಿಯ 23ನೆಯ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 163ನೆಯ ಶ್ಲೋಕದಲ್ಲಿ, ಪಾದುಕೆ ಆಳ್ವಿಕೆ ಮಾಡುವ ಸಮಯದಲ್ಲಿ ಎಲ್ಲ ರಾಜರ ಕಿರೀಟಗಳು ಅವಳ ಸಿಂಹಾಸನದ ಪಾದಪೀಠದ ಮೇಲಿರುತ್ತಿದ್ದವು ಅಂತಾರೆ ದೇಶಿಕರು. ಶ್ಲೋಕ ನೋಡೋಣ. ಪೃಥ್ವೀಪತೀನಾಂ ಯುಗಪತ್ ಕಿರೀಟಾಃ ಪ್ರತ್ಯರ್ಥಿನಾಂ ಪ್ರಾಣಿತುಮರ್ತಿನಾಂ ಚ ಪ್ರಾಪ್ತುಸ್ತದಾ ರಾಘವಪಾದರಕ್ಷೆ ತ್ವದೀಯಾಮಾಸ್ತಾನಿಕಪಾದಪೀಠಂ. ರಾಘವ ಪಾದರಕ್ಷೆ, ಶ್ರೀರಾಮನ ಪಾದವನ್ನ ಕಾಪಾಡುವ ಪಾದುಕೆಯೇ, ಪ್ರತ್ಯರ್ಥಿನಾಂ ಶತ್ರುವಾಗಿರುವ, ಪೃಥ್ವೀಪತೀನಾಂ ರಾಜರುಗಳ, ಪ್ರಾಣಿತುಂ ಬದುಕುವುದಕ್ಕೆ, ಅರ್ಥಿನಾಂ ಚ ಕೇಳಿಕೊಳ್ಳುವವರ ರಾಜರುಗಳ, ಕಿರೀಟಾಹ ಕಿರೀಟಗಳು, ಯುಗಪತ್ ಒಂದೇ ಕಾಲದಲ್ಲಿ, ತದಾ ನೀನು ರಾಜ್ಯವಾಳಿದ ಸಮಯದಲ್ಲಿ, ತ್ವದೀಯಂ ನಿನ್ನದಾಗಿರುವ, ಆಸ್ಥಾನಿಕ ಸಿಂಹಾಸನದ ಕೆಳಗಿರುವ, ಪಾದಪೀಠಂ ಪಾದವನ್ನಿಡುವ ಪೀಠವನ್ನ, ಪ್ರಾಪುಹು ಸೇರಿದವು. ಪಾದುಕೆ ಅಧಿಕಾರವನ್ನ ವಹಿಸಿಕೊಂಡು ಸಿಂಹಾಸನವನ್ನ ಏರಿದ ಮೇಲೆ ಅಯೋಧ್ಯ ಸಿಂಹಾಸನದ ಛತ್ರಿಯಡಿಯಲ್ಲಿದ್ದ ರಾಜರುಗಳಲ್ಲಿ ಕೆಲವು ಬದುಕುವುದಕ್ಕೆ ಆಸೆಯಿದ್ದ ರಾಜರು ಪಾದುಕೆಗೆ ನಮಸ್ಕಾರ ಮಾಡಿ ತಮ್ಮ ಕಿರೀಟವನ್ನ ಪಾದುಕೆಯ ಸಿಂಹಾಸನದ ಕೆಳಗೆ ಇರುವ ಪಾದಪೀಠದಲ್ಲಿ ಸಮರ್ಪಿಸಿದರು. ಹಾಗೆ ಮಾಡದ ಮತ್ತೆ ಕೆಲವು ರಾಜರುಗಳನ್ನ ಭರತ ಎದುರಿಸಿ ಅವರನ್ನ ಜಯಿಸಿ ಕೊಂದು ಅವರ ಕಿರೀಟಗಳನ್ನ ತಂದು ಪಾದುಕೆಯ ಸಿಂಹಾಸನದ ಪಾದಪೀಠದಲ್ಲಿ ಸೇರಿಸಿದನು. ಅಲ್ಲಿಗೆ ಎಲ್ಲ ರಾಜರ ಕಿರೀಟಗಳು ಪಾದುಕೆ ಏರಿದ್ದ ಸಿಂಹಾಸನದ ಪಾದಪೀಠವನ್ನ ಸೇರಿತ್ತು ಅಂತಾರೆ ದೇಶಿಕರು. ಒಳ್ಳೆಯ ಸ್ವಭಾವವುಳ್ಳವರು ತಾವೇ ಸ್ವಯಂ ಆಳ್ವಾರರನ್ನ ಆಶ್ರಯಿಸುತ್ತಾರೆ. ಹಾಗಲ್ಲದೆ ಪ್ರತಿಪಕ್ಷದಲ್ಲಿರುವವರು ಆಳ್ವಾರರ ದಿವ್ಯ ಸೂಕ್ತಿಗಳಿಂದ ಜಯಿಸಲ್ಪಟ್ಟವರಾಗಿ ಆಳ್ವಾರರ ಪಾದವನ್ನ ಆಶ್ರಯಿಸುತ್ತಾರೆ ಎಂಬುದು ಈ ಶ್ಲೋಕದ ಗೂಢಾರ್ಥ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.